ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಧಾತ್ರಿ ಆಸ್ಟ್ರೋವಿಷನ್ಸ್. ನಾನು ನಿಮ್ಮ ಸುಪ್ರೀತಾ. ನಾವು ಲಗ್ನ ಲಾರ್ಡ್ ಒಂದೊಂದು ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಫಲಗಳಿರುತ್ತೆ ಆ ಸೀರೀಸ್ ನೋಡ್ತಾ ಇದ್ದೀವಲ್ವ. ಇವತ್ತು ಲಗ್ನಾಧಿಪತಿ ಅಷ್ಟಮದಲ್ಲಿ ಇದ್ದಾಗ, 8ನೇ ಮನೆಯಲ್ಲಿ ಇದ್ದಾಗ ಯಾವ ರೀತಿ ಇರುತ್ತೆ ಅದನ್ನು ನೋಡುವ. ಮೊದಲಿಗೆ ಲಗ್ನ ಅಂದರೆ ನಮ್ಮ ಹೋಲ್ ಬಾಡಿ, ನಮ್ಮ ಮನಸ್ಸು, ಟೋಟಲ್ ಪರ್ಸ್ನಾಲಿಟಿ. ಲಗ್ನಾಧಿಪತಿ ಎಲ್ಲಿ ಕೂತ್ಕೊಳ್ತಾನೋ ನಮ್ಮ ಮನಸ್ಸು, ಲೈಫ್ ಆ್ಯಂಬಿಷನ್ಸ್ ಅಲ್ಲಿರುತ್ತೆ. ನಮ್ಮ ಲೈಫ್ನ ಎಂಟೈರ್ ಫೋಕಸ್ ಅನ್ನೋದು 8ನೇ ಮನೆಯಲ್ಲಿ ಇದ್ದಾಗ. ಹಾಗಾದರೆ 8ನೇ ಮನೆ ಅಷ್ಟಮ ಸ್ಥಾನ ಅಂದರೆ ಏನು? ಅಷ್ಟಮ ಭಾವವನ್ನು ಸೀಕ್ರೆಟಿವ್ ಪ್ಲೇಸ್ ಅಂತ ಹೇಳ್ಬೋದು. ಅದು ಕಂಪ್ಲೀಟ್ ಸೀಕ್ರೆಟ್ಸ್. ನೋಡಿ, ಈಗ ನಾರ್ಮಲ್ ಸ್ಟ್ಯಾಂಡರ್ಡ್ ಚಾರ್ಟಲ್ಲಿ 8th ಹೌಸ್ ಅನ್ನೋದು ವೃಶ್ಚಿಕ ರಾಶಿ. ವೃಶ್ಚಿಕ ಅಂದರೆ ಡೀಪ್ ಸೀಕ್ರೆಟ್ ಇರುವಂಥ ಹೌಸ್, ರಹಸ್ಯಗಳಿರುವ ಹೌಸ್. ಹಾಗೆ ಹಿಡನ್ ನಾಲೆಜ್ ಕೂಡ. ಇನ್ನು 8ನೇ ಮನೆ ಅಂದರೆ ನಿಧಿ, ಲಾಟರಿ, ಭೂಮಿಯಿಂದ ಡಿಗ್ ಮಾಡಿ ತೆಗೆಯುವಂಥದ್ದು, ಲೈಕ್ ಪೆಟ್ರೋಲ್, ಖನಿಜ ವಸ್ತುಗಳು ಭೂಮಿಯ ಒಳಗಡೆ ಸಿಗುವಂಥದ್ದು ಈ 8th ಹೌಸಿಂದ ನೋಡ್ತೀವಿ. 8ನೇ ಮನೆ ಅಂದರೆ ವ್ಯವಸಾಯ ಕೂಡ ಬರುತ್ತೆ. ಸೊ 8th ಹೌಸ್ ಅನ್ನೋದು ಒಂದು ಡೀಪ್ ನಾಲೆಜನ್ನು, ಹಾಗೆ ಆಯುಷ್ಯ ಸ್ಥಾನವನ್ನು, ಹಾಗೆ ನಮ್ಮ ಆಸ್ಟ್ರೋನಮಿ, ಲೈಕ್ ಆಸ್ಟ್ರೋನಮಿ ಸಬ್ಜೆಕ್ಟ್, ಗ್ರಹಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಇವತ್ತಿನ ಮಾಡರ್ನ್ ಸೈಂಟಿಫಿಕ್ ಡೇಸಲ್ಲಿ ಈ ಸ್ಯಾಟಲೈಟ್, ಇದಕ್ಕೆ ಸಂಬಂಧಪಟ್ಟಂಥ ಸೈನ್ಸ್, ಹಾಗೆ ನಮ್ಮ ಓಲ್ಡನ್ ಡೇಸಿಂದ ಕೂಡ ಆಸ್ಟ್ರಾಲಜಿಯನ್ನು 8th ಹೌಸಿಂದ ಇಂಡಿಕೇಟ್ ಮಾಡ್ತಾರೆ. ಈಗ ಲಗ್ನಾಧಿಪತಿ ಅಷ್ಟಮದಲ್ಲಿ ಅಂದಾಗ ಏನಾಗುತ್ತೆ ಅಂದರೆ, ಇವರಿಗೆ ಬೇರೆಯವರ ಲೈಫಲ್ಲಿ ಇರುವಂಥ ಸೀಕ್ರೆಟ್ಸ್, ಇಲ್ಲ ಮಾಮೂಲಿಯಾಗಿ ಸೀಕ್ರೆಟ್ಸ್ನ ತಿಳಿದುಕೊಳ್ಳುವಂಥ ಎಂತೂಸಿಯಾಸಮ್ ಜಾಸ್ತಿ ಇರುತ್ತೆ. ಯೂಶ್ವಲ್ ಆಗಿ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇರುವವರಿಗೆ ಆಸ್ಟ್ರಾಲಜಿ ನಾಲೆಜ್ ಕೂಡ ಇರುತ್ತೆ. ಬಿಕಾಸ್ ಅವರ ಹತ್ರ ಇರುವ ಆ ನೇಚರ್, ಆ ಎಂತೂಸಿಯಾಸಮ್ ಅಂದರೆ ಯಾವುದಾದ್ರೂ ಸೀಕ್ರೆಟ್ಸ್ ಅಥವಾ ಅಕಾಲ್ಟ್ ಸೈನ್ಸ್ ತಿಳಿದುಕೊಳ್ಳುವ ಇಂಟ್ರೆಸ್ಟ್ ಇರುತ್ತೆ. ಇನ್ನು ಆಸ್ಟ್ರೋನಮರ್ಸ್ ಇರ್ತಾರೆ ಅಲ್ವಾ, ನಾಸಾ, ಇಸ್ರೋದಲ್ಲಿ ಕೆಲಸ ಮಾಡ್ತಕ್ಕಂಥವರು ಆಸ್ಟ್ರೋನಮರ್ಸ್. ನಮ್ಮ ಭೂಮಿಯಿಂದ ಚಂದ್ರನಲ್ಲಿಗೆ ಹೋಗಿ ರಿಸರ್ಚ್ ಮಾಡುವಂಥದ್ದು. ಆ ಥರ ರಿಸರ್ಚ್ ಮಾಡುವವರಿಗೆಲ್ಲ ಈ ಕೈಂಡ್ ಆಫ್ ರಿಲೇಷನ್, ಅಷ್ಟಮಕ್ಕೆ ಲಗ್ನಾಧಿಪತಿ ಸಂಬಂಧ ಇರುತ್ತೆ. ಈ ಥರ ಪ್ರೊಫೆಷನಲ್ಲಿ ಸಕ್ಸಸ್ ಆಗಲಿಕ್ಕೆ ಕೂಡ ಲಗ್ನಾಧಿಪತಿ ಅಷ್ಟಮದಲ್ಲಿರುವುದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೋಡಿ, ಸ್ವಲ್ಪ ಜನ ಏನಾದರೂ ಸೀಕ್ರೆಟ್ಸ್ ಇದ್ದರೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಲೈಕ್ ಜರ್ನಲಿಸ್ಟ್, ಅವರ ಕೆಲಸ ಸ್ಕ್ರೀನ್ ಬ್ಯಾಕ್ ಏನು ನಡೆದಿದೆ, ಹಾಗೆ ಸ್ಕ್ಯಾಮ್ ನಡೆದಿದೆಯಾ ಇಲ್ವಾ, ಈ ಕೈಂಡ್ ಆಫ್ ಜರ್ನಲಿಸ್ಟ್ ಆಗಲಿಕ್ಕೆ, ಇಲ್ಲ ಈ ಥರ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕಂಡುಹಿಡಿತಾರೆ. ಅವರಿಗೂ ಕೂಡ ಲಗ್ನಾಧಿಪತಿ ಅಷ್ಟಮದಲ್ಲಿ ಇದ್ದಾಗ ಆ ಥರ ಪ್ರೊಫೆಷನ್ಸ್ಗೆ ಒಳ್ಳೆಯದು. ಹಾಗೆ ಡಿಟೆಕ್ಟಿವ್ಸ್, ಸೀಕ್ರೆಟ್ ಏಜೆನ್ಸೀಸ್, ಅಂಡರ್ ಕವರ್ ಏಜೆಂಟ್ಸ್, ಈ ಥರ ಪ್ರೊಫೆಷನ್ ಎಲ್ಲ ಕೂಡ ಅಷ್ಟಮದಿಂದ ನೋಡಬೇಕು. ಇನ್ನು ಲಗ್ನಾಧಿಪತಿ ಅಷ್ಟಮದಲ್ಲಿ 8ನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಏನಂದರೆ, ಲೈಫಲ್ಲಿ ಚೇಂಜಸ್ ಅನ್ನೋದು ಡ್ರಾಮ್ಯಾಟಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಅಷ್ಟಮದಲ್ಲಿ ಇದ್ದಾಗ ಲೈಫ್ ಫೇಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ನಾರ್ಮಲ್ ಆಗಿ ಲೈಫ್ ಹ್ಯಾಪಿಯಾಗಿ ಹೋಗ್ತಾ ಇದ್ದರೆ ಒಂದು ಡೈರೆಕ್ಷನಲ್ಲಿ, ಇಮ್ಮಿಡಿಯೇಟಾಗಿ ಬೇರೆ ಡೈರೆಕ್ಷನ್ಗೆ ಚೇಂಜ್ ಆಗುತ್ತೆ. ಆ ಥರ ಸಡನ್ ಚೇಂಜಸ್ ಆಗುವಂಥ ಅವಕಾಶ ಇರುತ್ತೆ ಜಾಸ್ತಿ. ಸಡನ್ ಟ್ರಾನ್ಸ್ಫಾರ್ಮೇಷನ್, ದಟ್ ಸಡನ್ಲಿ ಥಿಂಗ್ಸ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಮದುವೆ ಆಗುವ ಪ್ಲ್ಯಾನ್ ಇರಲ್ಲ, ಬಟ್ ವಿದಿನ್ ಅ ವೀಕ್ ಯುವರ್ ಪೇರೆಂಟ್ಸ್ ಮೇಕ್ ಯು ಗೆಟ್ ಮ್ಯಾರಿಡ್. ಸಡನ್ ಈವೆಂಟ್ಸ್, ಸರ್ಜರೀಸ್, ಆಕ್ಸಿಡೆಂಟ್ಸ್, ಬಿಕಾಸ್ ಆಕ್ಸಿಡೆಂಟ್ಸ್ ಹ್ಯಾಪನ್ಸ್ ಸಡನ್ಲಿ. 8ನೇ ಮನೆ ಅನ್ನುವುದು ರಿಸ್ಕ್, ಕಷ್ಟಪಡುವಂಥದ್ದು. ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇದ್ದಾಗ ನಮ್ಮ ಜೀವನವೇ ರಿಸ್ಕಲ್ಲಿರುತ್ತೆ, ಕಷ್ಟಪಡಬೇಕಾಗುತ್ತೆ, ಕಷ್ಟಪಡುವ ಮನಸ್ಸು ಕೂಡ ಇರುತ್ತೆ. ಬಿಕಾಸ್ ಲಗ್ನ ಅನ್ನೋದು ನಮ್ಮ ನೇಚರ್ನ ಇಂಡಿಕೇಟ್ ಮಾಡುತ್ತೆ. ಯಾವಾಗಲೂ ಲಗ್ನಾಧಿಪತಿ ಅಷ್ಟಮದಲ್ಲಿ ಇದ್ದಾಗ ಆ ಥರ ನೇಚರ್ ಇರುತ್ತೆ. ಹಾಗೆ ಇವರ ಬಗ್ಗೆ ತುಂಬ ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಅವರಲ್ಲಿರುವಂಥ ಎಲ್ಲ ಕ್ವಾಲಿಟೀಸ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಅವರಿಗೆ ಇಷ್ಟ ಇರಲ್ಲ. ಕೆಲವೊಂದು ಹಿಡನ್ ಪರ್ಸ್ನಾಲಿಟಿ ಅನ್ನೋದು ಇರುತ್ತೆ. ಅಂದರೆ ಕೆಲವೊಂದು ಕ್ವಾಲಿಟೀಸ್ ನೋಡಿ, ಕೆಲವೊಬ್ಬರಿಗೆ ತುಂಬ ಕೋಪ ಇರುತ್ತೆ, ಬಟ್ ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ನಾರ್ಮಲ್ ಆಗಿ ಪ್ರಶಾಂತವಾಗಿರ್ತಾರೆ. ಇವರ ಫ್ಯಾಮಿಲಿಯವರಿಗೆ ಮತ್ತು ಕ್ಲೋಸ್ ಇರುವವರಿಗೆ ಮಾತ್ರ ಗೊತ್ತಿರುತ್ತೆ ಅವರಿಗೆ ಇಷ್ಟೊಂದು ಕೋಪ ಇರುತ್ತೆ ಅಂತ. ದಟ್ ಈಸ್ ವಾಟ್, ಕೆಲವೊಂದು ಕ್ವಾಲಿಟೀಸ್ ಅನ್ನೋದು ತುಂಬ ಹಿಡನ್ ಆಗಿರುತ್ತೆ. ಸ್ವಲ್ಪ ಮಂದಿಗೆ ಅಷ್ಟೇ ಗೊತ್ತಿರುತ್ತೆ ಇವರ ಬಗ್ಗೆ. ಬಿಕಾಸ್ ನಮ್ಮಲ್ಲಿರುವಂಥ ನೇಚರ್ ಹೈಡ್ ಆಗೋದ್ರಿಂದ ಹಿಡನ್ ಸ್ವಭಾವ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಲಗ್ನಾಧಿಪತಿ ಅಷ್ಟಮದಲ್ಲಿ ಇದ್ದಾಗ ಇವರನ್ನು ಡೀಪಾಗಿ ಅರ್ಥ ಮಾಡ್ಕೊಂಡ ನಂತರವೇ ಏನಾದರೂ ಡಿಸಿಷನ್ ತಗೊಳ್ಳೋದು ಉತ್ತಮ. ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ ನೀವು ಹೈಲಿ ಇನ್ಶುವೇಟಿವ್, ಅಂದರೆ ಬೇರೆಯವರು ಮಾತಾಡಲಿಕ್ಕಿಂತ ಮುಂಚೆ ಅವರ ಇಂಟೆನ್ಷನ್ಸ್ ಏನು ಅಂತ ನಿಮಗೆ ಸೆನ್ಸ್ ಆಗುತ್ತೆ. ಹಾಗೆ ನೀವು ಡೀಪ್ ಅಬ್ಸರ್ವರ್ ಆಗಿರ್ತೀರಿ, ಹೆಚ್ಚಿಗೆ ಮಾತಾಡಲ್ಲ, ನಿಮ್ಮಷ್ಟಕ್ಕೆ ಇರ್ತೀರ. ನಿಮ್ಮ ಪರ್ಸ್ನಲ್ ಲೈಫ್, ನಿಮ್ಮ ಥಾಟ್ಸ್ ಮತ್ತು ಸ್ಟ್ರಗಲ್ಸ್ ಅದನ್ನು ಹೈಡ್ ಮಾಡ್ತೀರಾ. ನಿಮ್ಮ ಅರ್ಲಿ ಲೈಫಲ್ಲಿ ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ಅದು ಮೆಂಟಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಇನ್ನು ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇದ್ದಾಗ ತನ್ನ 7ನೇಯ ದೃಷ್ಟಿಯಿಂದ
ಎರಡನೇ ಮನೆಯನ್ನು ಧನಸ್ಥಾನವನ್ನು ನೋಡುತ್ತೆ ಅಲ್ವಾ, ಹಾಗಾಗಿ ಹಣ ಮಾಡಬೇಕು ದೊಡ್ಡದಾಗಿ, ಈ ಥರ ಆಸೆ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಲಗ್ನಾಧಿಪತಿ ಅಷ್ಟಮದಲ್ಲಿ ಇದ್ದಾಗ ಕೆಲವು ಪ್ರೊಫೆಷನ್ಸ್ಗೆ ಎಕ್ಸಲೆಂಟ್ ಸಕ್ಸಸ್ ಕೊಡುತ್ತೆ. ಸೈಂಟಿಸ್ಟ್ ಆಗಿ ವರ್ಕ್ ಮಾಡಲಿಕ್ಕೆ, ಸರ್ಜನ್, ಡಾಕ್ಟ್ರಲ್ಲಿ ಸರ್ಜನ್ ಆಗಲಿಕ್ಕೆ, ಡಿಟೆಕ್ಟಿವ್, ಇಂಟೆಲಿಜೆನ್ಸ್, ಇನ್ಶೂರೆನ್ಸ್, ಅಕಾಲ್ಟ್ ಸೈನ್ಸ್, ಹೀಲಿಂಗ್, ಮೈನಿಂಗಲ್ಲಿ ಕೆಲಸ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ, ಇದರಲ್ಲೆಲ್ಲ ಒಳ್ಳೆ ರಿಸಲ್ಟ್ ಇರುತ್ತೆ. ಓವರಾಲ್ ಹೇಳುವುದಾದರೆ ಪ್ರೊಫೆಷನಲ್ ಸೈಡಲ್ಲಿ ಒಳ್ಳೆಯದಿರುತ್ತೆ, ಬಟ್ ಪರ್ಸ್ನಲ್ ಆಗಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಹಾಗಾಗಿ ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ ನಾವು ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ಆಸ್ಟ್ರಾಲಜಿಕಲಿ ಇರುವಂಥದ್ದು 8ನೇ ಮನೆಗೆ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ ರಹಸ್ಯ ವಿದ್ಯೆ ಕಲಿಯುವುದು ಅತ್ಯಂತ ಉತ್ತಮ. ಇನ್ನು 8ನೇ ಮನೆ ಅನ್ನುವುದು ನಿಮ್ಮ ಪಾರ್ಟ್ನರ್ನ ಕುಟುಂಬ. 7th ಹೌಸ್ ಅನ್ನೋದು ನಿಮ್ಮ ಪಾರ್ಟ್ನರ್ ಆದರೆ ಅಲ್ಲಿಂದ ಸೆಕೆಂಡ್ ಹೌಸ್ ಅನ್ನೋದು ಕುಟುಂಬ ಅಲ್ವಾ, ಹಾಗಾಗಿ 8th ಹೌಸ್ ಅನ್ನೋದು ಪಾರ್ಟ್ನರ್ನ ಕುಟುಂಬ, ಅವರಿಗೆ ಹೆಲ್ಪ್ ಮಾಡುವಂಥದ್ದು, ಅವರ ಸೇವೆ ಮಾಡುವಂಥದ್ದು. ಇನ್ನು 8ನೇ ಮನೆಯಲ್ಲಿದ್ದಂಥ ಪ್ಲಾನೆಟ್ಸ್ ಸೆಕೆಂಡ್ ಹೌಸ್ ಕುಟುಂಬ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಿ, ಅವರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿಟ್ಕೊಳ್ಳಿ. ಇನ್ನು ಯೋಗ, ಮೆಡಿಟೇಷನ್, ಪ್ರಾಣಾಯಾಮ ಮಾಡುವುದು ಕೂಡ 8th ಹೌಸ್ ಪ್ರಾಬ್ಲಮ್ಸಿಗೆ ಬೆಸ್ಟ್ ರೆಮಿಡೀಸ್. ಸೊ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ 8th ಹೌಸಿಂದ ಬರುವ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಲಗ್ನಾಧಿಪತಿ 8ನೇ ಮನೆಗೆ ಬಂದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ ಜನರಲ್ ಆಗಿ. ಇನ್ನು 8ನೇ ಮನೆ ಯಾವುದು, ಲಗ್ನಾಧಿಪತಿ ಯಾರು, 8ನೇ ಮನೆಯಲ್ಲಿ ಬೇರೆ ಯಾವ ಗ್ರಹಗಳಿವೆ, ಬೇರೆ ಯಾವ ಗ್ರಹಗಳ ದೃಷ್ಟಿ ಇದೆ, ಇದರ ಮೇಲೆ ರಿಸಲ್ಟ್ ಬೇರೆ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ. ಮುಂದಿನ ವಿಡಿಯೋದಲ್ಲಿ ಲಗ್ನಾಧಿಪತಿ 9th ಹೌಸಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.